ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಹೀಗೆ ಸರ್ಪ್ರೈಸ್ ಇನ್ನೊಂದು ಸಲ ಬೇಗ ಬಂದುಬಿಟ್ಟೆ. 9ನೇ ದಿನ ನವರಾತ್ರಿ, ಚೈತ್ರ ನವರಾತ್ರಿಯ 9ನೇ ದಿನ ದುರ್ಗಾಮಾತೆ ಸಿದ್ಧಿದಾತ್ರಿ ರೂಪನ ಇವತ್ತು ಪೂಜೆ ಮಾಡ್ತೀವಿ. 9 ದಿನ ಆಗೋಯ್ತು, ಎಷ್ಟು ಬೇಗ ಗೊತ್ತೇ ಆಗಲಿಲ್ಲ. ಸೊ ಇವತ್ತು ನೋಡೋಣ, ನಿಮಗೋಸ್ಕರ ತಾಯಿ ಮಾತಾ ದುರ್ಗಾ ಓಹೋಹೋ 2 ಕಾರ್ಡ್ ಬಿತ್ತು, ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆನಾ. ಮಹಾ ಸದಾಶಿವ್. ಓಕೆನಾ. ಬಿ ಪ್ರಿಪೇರ್ ಟು ರಿಸೀವ್ ದ ಟ್ರೂ ನಾಲೆಡ್ಜ್, ಬ್ರಹ್ಮಜ್ಞಾನ. ಸೊ ಯಾರೋ ಇಲ್ಲಿ ಬ್ರಹ್ಮಜ್ಞಾನ, ಭಗವಂತನ ಆಶೀರ್ವಾದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ರೆಡಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಟ್ರೂ ನಾಲೆಡ್ಜ್ ಅಂತೆ. ಓಕೆನಾ. ಓಕೆ. ಸೊ ಬ್ರಹ್ಮಚಾರಿ. ಇಲ್ಲೇನು ಹೇಳ್ತಾರೆ, ಯುವರ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ವಿಲ್ ಬಿ ಫ್ರೂಟ್ಫುಲ್ ಅಂತ ಇದ್ದಾರೆ. ಸೊ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ಏನೆಲ್ಲ ಕೆಲಸ ಮಾಡಿದ್ದೀರಾ, ಒಂದು ರೆಕಗ್ನಿಷನ್ ಸಿಗಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತ ಮಾತೆ ಹೇಳ್ತಾ ಇದ್ದಾರೆ, ಖಂಡಿತ ಇವಾಗ ನಿನ್ನ ಪರಿಶ್ರಮಕ್ಕೆ ತಕ್ಕ ಫಲ ಸಿಗೋ ಸಮಯ ಹತ್ತಿರ ಆಗಿದೆ ಅಂತ ಆಶೀರ್ವಾದ ಕೊಡ್ತಾ ಇದ್ದಾರೆ. ಓಕೆನಾ. ಸೊ ನೋಡೋಣ, ಇನ್ನೊಂದು 4 ಕಾರ್ಡ್ಸ್ ತೆಗಿಯೋಣಲ್ಲ. ನಾನು ಬೇಕಂದರೆ ಇದು ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕೆಂದರೆ ತಾಯಿ ಆಶೀರ್ವಾದನೂ ನೋಡೋಣ ಸಪ್ರೇಟಾಗಿ, ಹಾಗೆ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡ್ದಂಗೆ ಆಗುತ್ತೆ. ಜೊತೆಗೆ ಶ್ರೀರಾಮ್ ನವಮಿ ಇದ್ದಿದ್ದರಿಂದ ಅದರದ್ದು ಸಪ್ರೇಟ್ ವಿಡಿಯೋ ಮಾಡಿ. ಓಕೆನಾ. ಎಸ್ ಮಾತಾ, ಪ್ಲೀಸ್ ಗೈಡ್, ಪ್ಲೀಸ್ ಬ್ಲೆಸ್. ಆದ್ಯಕಾಳಿ, ಯುವರ್ ಲೈಫ್ ವಿಲ್ ಬಿ ಫುಲ್ ಆಫ್ ಲೈಟ್ ಆ್ಯಂಡ್ ಹ್ಯಾಪಿನೆಸ್ ಅಂತಿದ್ದಾರೆ. ನಿಮ್ಮ ಜೀವನದಲ್ಲಿ ಬರೀ ಖುಷಿ, ಬರೀ ಬೆಳಕು 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 ತುಂಬೋದ್ರಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ, ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಜೀವನ, ಓಕೆನಾ, ಬೆಳಕಿನಿಂದ ಫಳ 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 ಹೊಳಿತಾ ಇರುತ್ತೆ ನಿಮ್ಮ ಜೀವನ ಅಂತಿದ್ದಾರೆ. ಎಲ್ರಿಗೂ, ಯಾರು ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಸಿಕ್ಕಿದೆ ಈ ವಿಡಿಯೋ, ಖಂಡಿತ ಎಲ್ರಿಗೂ ಅಪ್ಲಿಕಬಲ್ ಆಗುತ್ತೆ, ಎಲ್ರಿಗೂ ಅನ್ವಯಿಸುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ನನ್ನ ಪ್ರೇಯರ್ಸ್, ನನ್ನ ಆಸೆ ಎಲ್ರಿಗೂ ಅನ್ವಯಿಸಲಿ, ನಿಮ್ಮೆಲ್ಲರೂ ಜೀವನದಲ್ಲೂ ಬೆಳಕು ತುಂಬಲಿ. ಓಕೆನಾ. ಹ್ಯಾಪಿನೆಸ್, ಖುಷಿ, ಸಂತೋಷ ತುಂಬಿ ತುಳುಕ್ತಾ ಇರಲಿ ಅಂತ ನನ್ನ ಆಸೆ. ಹಾಗೆ ತಾಯಿ ಆಶೀರ್ವಾದನೂ ಇದ್ದೇ ಇದೆ. ಓಕೆ. ಸೊ ನೋಡೋಣ ಇನ್ನೇನು ಆಶೀರ್ವಾದ ಬರುತ್ತೆ. ಎಸ್ ಮಾತಾ, ಪ್ಲೀಸ್ ಬ್ಲೆಸ್. ಚಂದ್ರಶೇಖರ. ಓಕೆ. ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಲಕ್. ಮುಟ್ಟಿದೆಲ್ಲ ಚಿನ್ನ, ಇನ್ನೇನು ಬೇಕು ಆಯಿತಾ. ಒಳ್ಳೆಯ ಜ್ಞಾನ ಕೊಡ್ತಾ ಇದ್ದಾರೆ ಆಯಿತಾ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇದೆ, ಬೆಳಕು ತುಂಬ್ತಾ ಇದ್ದಾರೆ, ಹ್ಯಾಪಿನೆಸ್, ಖುಷಿ ತುಂಬ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ. ಈಗ ನೋಡಿದ್ರೆ ಗುಡ್ ಲಕ್ ಅಂತೆ. ಸೂಪರ್. ಮುಟ್ಟಿದ್ದೆಲ್ಲ ಚಿನ್ನ, ಒಳ್ಳೆ ಸಮಯ ಬರ್ತಾ ಇದೆ ಅಂತ ತಾಯಿ ಆಶೀರ್ವಾದ ಅಂದರೆ ಸುಮ್ಮನೆನಾ? ನೀವು ನಂಬಬೇಕು ಅಷ್ಟೇ. ಅಂದರೆ ನಿಮಗೆ ಡೌಟ್ ಬಂದರೆ ಗಾನ್ ಕೇಸ್, ಈಗಲೇ ಹೇಳ್ಬಿಡ್ತೀನಿ ನಾನು ಆಯಿತಾ. ನಿಮಗೆ ಡೌಟ್ ಬಂತ ಇದು ಅಂದರೆ ಇದು ನಿಮ್ಮ ಹಂಗೆ ಹೇಳಲ್ಲ ನಾನು. ಡೌಟ್ ಬರಬಾರ್ದು ಅಷ್ಟೇ. ಅಂದರೆ ನಿಮ್ಮ ಮನಸ್ಸಿಂದ ಅನಿಸ್ಬೇಕು, ಎಸ್ ಇದು ನನಗೇನೆ ಅಂತ. ಆವಾಗ ನಿಮಗೆ 100% ನೋಡಿ. ಭುವನೇಶ್ವರಿ ಮಾತಾ, ಬ್ಲೆಸ್ಸಿಂಗ್ಸ್ ಆಫ್ ಬ್ಯೂಟಿ ಆ್ಯಂಡ್ ಮೆಟೀರಿಯಲ್ ಪ್ರಾಸ್ಪರಿಟಿ. ಇನ್ನೇನು ಬೇಕು? ಬ್ಯೂಟಿ ಅಂತೆ, ಸುಂದರವಾಗಿರೋ ನಿಮ್ಮಗಳಿಗೆ ಆಯಿತಾ, ಇನ್ನೂ ಸುಂದರತೆ ಕೊಡ್ತಾ ಇದ್ದಾರೆ, ಸೌಂದರ್ಯ ದಯಪಾಲಿಸ್ತಾ ಇದ್ದಾರೆ. ಮತ್ತು ಇದು ಜೆಂಡರ್ ಇರೋದಿಲ್ಲ ಹೇಳ್ತಾ ಇದ್ದೀನಿ ನಾನು, ಅವ್ರಿಗೆ ಇವ್ರಿಗೆ ಅಂತಲ್ಲ, ಅಥವಾ ಬರೀ ಲೇಡೀಸ್ಗೆ ಅಥವಾ ಬರೀ ಜೆಂಟ್ಸ್ಗೆ ಅಂತಲ್ಲ, ಎಲ್ಲರಿಗೂ ಯಾರೆಲ್ಲ ನೋಡ್ತಾ ಇದ್ದೀರಾ 100% ಇದು. ಓಕೆನಾ. ಅಂದರೆ ಆ ಥರ ಒಂದು ಆಶೀರ್ವಾದ ಕೊಡ್ತಾ ಇದ್ದಾರೆ. ಮೆಟೀರಿಯಲ್ ಪ್ರಾಸ್ಪೆರಿಟಿ. ನಿಮ್ಗೆ ಏನು ಬೇಕು ಇವಾಗ? 1 ಮನೆನ ಬೇಕು ಅಂತ ಅಂದ್ಕೊಂಡಿದ್ರಾ, 4 ಮನೆ ತೊಗೋತೀರಾ. ಒಂದಷ್ಟು ಜ್ಯುವೆಲ್ಸ್ ತೊಗೋಬೇಕು ಅಂದ್ಕೊಂಡಿದ್ರಾ, ಒಂದಷ್ಟೇನು KG ಗಟ್ಟಲೆ ಜ್ಯುವೆಲ್ಸ್ ತೊಗೊಂಡ್ಬಿಡ್ತೀರಾ ಆಯಿತಾ. ಆಮೇಲೆ ಕಾರು, ಒಂದು ಕಾರ್ ತೊಗೊಳ್ರೆ ಸಾಕು ಅಂತ ಅಂದ್ಕೊಂಡಿದ್ರಾ,
ಯಾರು ಗೊತ್ತು, 5-6 ಕಾರ್ ತೊಗೊಂಡ್ಬಿಡ್ಬೋದು ನೀವು. ತಾಯಿ ಆಶೀರ್ವಾದ ಏನು ಸುಮ್ಮನೆನಾ? ನಂಬೇಕಷ್ಟೇ ನೀವು. ನನಗೆ ಇದು ಅಂತ ನೀವು ನಂಬಬೇಕು, ನಾನೇನು ಹೇಳೋಕ್ಕಾಗೋದಿಲ್ಲ ಆಯಿತಾ. ಖಂಡಿತ ನಂಬಿ ನೋಡಿ ನೀವು. ಹೆಂಗೆ ಚಮತ್ಕಾರಗಳು ಹೆಂಗಾಗ್ಬಿಡುತ್ತೆ ಗೊತ್ತಾ? ಹೇಗೆ ಅಂತ ಹೇಳಿ. ಏನು ಬಾಬಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ಇನ್ನೇನು ಶ್ಯಾಮ ಕಾಳಿ. ಓ, ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಹೆಲ್ತ್. ನೋಡಿ ನೋಡಿ, ಇನ್ನೇನು ಬೇಕು? ಒಳ್ಳೆ ಜೀವನ, ಪ್ರಾಸ್ಪರಸ್ ಜೀವನ, ಖುಷಿ, ಸಂತೋಷ, ನಗು, ಹೆಲ್ತು, ವಂಡರ್ಫುಲ್ ಹೆಲ್ತು, ಗುಡ್ ಲಕ್ ಅಂತೆ, ಬ್ರಹ್ಮಜ್ಞಾನ, ವಂಡರ್ಫುಲ್ ನಾಲೆಜ್. ಸೊ ಯಾರೆಲ್ಲ ಕಾಯ್ತಾ ಇದ್ರಿ ಒಂದು ಒಳ್ಳೆ ಸಂಸ್ಕಾರ ಅಂತಿದ್ದಾರೆ, ಗೊತ್ತಿಲ್ಲ ನನಗೆ. ಓಕೆ, ಆ ಥರ ಏನೋ ಸಮ್ ಗುಡ್ ನಾಲೆಡ್ಜ್, ಏನೋ ಒಂದು ಸಾಧನೆ ಮಾಡ್ತೀರಾ, ಅಷ್ಟಂತೂ ನಿಜ. ಓಕೆನಾ? ಇದು ಯಾವುದು? ದಕ್ಷಿಣ ಕಾಳಿ, ಬ್ಲೆಸ್ಸಿಂಗ್ಸ್ ಆಫ್ ಲಾಂಗ್ ಲೈಫ್. ಯಾರೆಲ್ಲ ನೆಗೆಟಿವಿಟಿ ಮಾಡ್ತಾಯಿದ್ರು ಆಯಿತಾ, ಅವ್ರಿಗೆ ಎಲ್ರಿಗೂ ರಿಟರ್ನೇ ಆಯಿತಾ. ಯಾರೆಲ್ಲ ನೆಗೆಟಿವಿಟಿ ಮಾಡಿದ್ದಾರೆ ಡೆಫಿನೆಟಾಗಿ ರಿಟರ್ನ್ ಆಗೋದು ಗ್ಯಾರಂಟಿ. ಯಾಕೆಂದರೆ ಮಾತೆ ಆಶೀರ್ವಾದ ಆಗಿದೆ, ಲಾಂಗ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಇದು ಸುಮ್ಮನೆ ಕಾರ್ಡ್ಸ್ ಬರ್ತಿರೋದಲ್ಲ. ಅವರು ಏನೋ ಮುಗಿಸ್ಬಿಡ್ತೀನಿ, ಒಂದು ನೆಗೆಟಿವಿಟಿ ಮಾಡಿ ಅಂತ್ಯ ಮಾಡಿಬಿಡ್ತೀನಿ ಅಂದರೆ ಅವ್ರ ಅಂತ್ಯ ಗ್ಯಾರಂಟಿ, ಅವ್ರದ್ದು ಅಂತ್ಯ ಗ್ಯಾರಂಟಿ ಆಯಿತಾ. ಏನು ಯೋಚನೆ ಮಾಡಬೇಡಿ. ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅಂತಂದರೆ 100% ಆಯಿತಾ. ಏನೋ ನೆಗೆಟಿವಿಟಿ ಮಾಡ್ತಿದ್ದಾರೆ, ಅದಕ್ಕೆ ಈ ಥರ ಕಾರ್ಡ್ಸ್ ಬರ್ತಿದೆ, ಸುಮ್ಮನೆ ಬರೋಲ್ಲ. ಲಾಂಗ್ ಲೈಫ್ ಅಂತ ಯಾಕೆ ಬರುತ್ತೆ? ಬೇರೆದೆಲ್ಲ ನೋಡಿ, ಪ್ರಾಸ್ಪೆರಿಟಿ, ಹ್ಯಾಪಿನೆಸ್, ಗುಡ್ ಲಕ್ ಅಂತೆಲ್ಲ ಬಂತು. ನೋಡಿದ್ರೆ ಸಡನ್ನಾಗಿ ಇದೊಂದು ಕಾರ್ಡು, ಲಂಬಿ ಉಮರ್ ಆಯಿತಾ. ಬಟ್ ಕಾರ್ಡ್ ಬಿತ್ತು ಒಂದು ನೋಡಿ, ಯಾವುದು? ಬಗಲಾಮುಖಿ. ಬ್ಲೆಸ್ಸಿಂಗ್ಸ್ ಆಫ್ ವಿಕ್ಟ್ರಿ ಥ್ರೂ ಸ್ಪೀಚ್. ವಾವ್, ನೋಡಿ. ಕವಿರತ್ನ ಕಾಳಿದಾಸ ನಾಪಕ ಬರ್ತಾ ಇದ್ದಾರೆ ನನಗೆ. ಅವ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕವಿರತ್ನ ಕಾಳಿದಾಸ, ಅದರಲ್ಲಿ ಎಷ್ಟು ಚೆನ್ನಾಗಿ ನಾಲ್ಗೆ ಮೇಲೆ ತಾಯಿ ಮಾತಾ ಕಾಳಿನಿ ಅಂದಿರ್ಬೇಕಲ್ವಾ, ಬರೀತಾರಲ್ಲ ಓಂ ಅಂತ ಏನೋ. ಅದ್ರ ನೆಕ್ಸ್ಟು ಮೊಮೆಂಟು, ಆ ಶೈನ್, ಆ ಮುಖದಲ್ಲಿ ಆ ಕಳೆ ಯಾವ ಥರ ತೋರಿಸಿದ್ದಾರೆ. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಕೇಳಬೇಕಾ ಆ್ಯಕ್ಟಿಂಗ್, ಅಪ್ಪ ಎಷ್ಟು. ಅದು ನನಗೆ ತುಂಬ ಇಷ್ಟ ಆಗೋದು ಅಂತಂದರೆ ಈ ದೇವರು ಪಿಕ್ಚರ್ಗಳು ಅವ್ರು ಮಾಡಿರೋದಂತೂ ಸೂಪರ್. ಆ್ಯಂಡ್ ಅದರಲ್ಲಿ ನಿಜವಾಗ್ಲೂ ಅವರು ಅದರಲ್ಲಂತೂ ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಬ್ಯೂಟಿಫುಲ್. ಸೊ ಅವರಿಗೆ ಅವರು ತಾನೇ ಕವಿರತ್ನ ಕಾಳಿದಾಸ ಬರೆದಿದ್ದು ಯಾವ ಥರ ಅಂತಂದರೆ ಕವನ ಇರ್ಬೋದು, ಕಥೆಗಳು ಬರೆದ್ರು, ಎಲ್ಲ ಬರೆದ್ರು ಆಯಿತಾ. ಸೊ ಈ ಮಹಾನ್ ಇದೆಲ್ಲ ಬರೆದ್ರು. ಸೊ ಅದೇ ಥರ ಯಾರಿಗೋ ಇಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ, ಕ್ಲೇಮ್ ಮಾಡಿ. ಓಕೆನಾ? ಸೊ ಮಾತಿಂದ ವಿಕ್ಟ್ರಿ ಅಂತ ಹೇಳ್ತಾ ಇದ್ದಾರೆ. ಜಯ ಸಿದ್ಧಿ ಕಲ್ಪಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವೇನು ಮಾತಾಡ್ತೀರಾ ಅದರಿಂದ ನಿಮಗೆ ಒಂದು ಜಯ ಸಿಗುತ್ತೆ, ಒಂದು ವಿಕ್ಟ್ರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಮ್ಯುನಿಕೇಷನ್. ಸೊ ನೀವು ಎಲ್ಲಿ ಏನು ಕಮ್ಯುನಿಕೇಷನ್ ಏನು ಮಾಡ್ತಾ ಇದ್ದೀರಾ, ನಿಮ್ಮ ಫೀಲ್ಡ್ ಯಾವುದು ನಿಮಗೆ ಗೊತ್ತು. ಸೊ ಅಲ್ಲಿ ನಿಮಗೆ ಜಯ ಸಿಗುವುದು ಖಂಡಿತ. ಕ್ಲೇಮ್ ಮಾಡಿ ನಂದೇನೆ ಅಂತ ಆಯಿತಾ. ನಂದ ಅಂತ ಪ್ರಶ್ನೆ ಮಾಡಿದ್ರೆ ಮುಗೀತಲ್ಲಿ ಕತೆ, ನಂದೇ ಅನ್ಕೋಬೇಕು. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ಇನ್ನೇನು ಹೇಳಬೇಕು? ಈ ಕಾರ್ಡ್ ನೋಡಿ ಪಾಪ್ ಆಗ್ತಾ ಇದೆ, ಆದಿಯೋಗಿ. ಓಕೆ, ಬ್ಲೆಸ್ಸಿಂಗ್ಸ್ ಆಫ್ ಯೋಗ ನಾಲೆಡ್ಜ್ ಫ್ರಮ್ ದ ಫಸ್ಟ್ ಗುರು. ಕನೆಕ್ಟ್ ವಿತ್ ಯುವರ್ ಇನ್ನರ್ ಸೆಲ್ಫ್. ಫಸ್ಟ್ ಗುರು ಯಾರು ಹೇಳಿ? ಈಶ್ವರ, ಜಗದೀಶ್ವರ. ಓಕೆನಾ? ಸೊ ಮಾತೆ ದುರ್ಗಾ ಮಾತೆ ಹೇಳ್ತಾ ಇದ್ದಾರೆ, ಪರಮೇಶ್ವರನ ಪಾದ ಹಿಡಿ ಅಂತಿದ್ದಾರೆ. ಯಾರಿಗೋ ಇನ್ನು ಸ್ವಲ್ಪ ಜನಕ್ಕೆ ಗೋ ವಿತಿನ್ ಅಂತಿದ್ದಾರೆ ಅಷ್ಟೇ ಆಯಿತಾ. ಅಂದರೆ ನಿನ್ನ ಹೈಯರ್ ಸೆಲ್ಫ್ ಮೀಟ್ ಮಾಡೋ ಸಮಯ ಹತ್ರ ಬರ್ತಾ ಇದೆ ಅಂತ. ಯಾರು ಸ್ಪಿರಿಚುವಲ್ ಲೈನಲ್ಲಿ ಇದ್ದೀರಾ, ಆಧ್ಯಾತ್ಮಿಕ ದಾರಿಲಿ ಯಾರಿದ್ದೀರಾ
ಅವ್ರಿಗೆ ಹೇಳ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಕೂತ್ಕೊಂಡು ಮೆಡಿಟೇಟ್ ಮಾಡಿ. ಈ 9 ದಿನ ಮೆಡಿಟೇಟ್ ಮಾಡಿದ್ರಾ ಆಯಿತಾ. ಸೊ ಅವ್ರಿಗೇನು ಹೇಳ್ತಾ ಇದ್ದಾರೆ, ನಿಮ್ಮ ಇನ್ನರ್ ಸೆಲ್ಫ್ನ ಮೀಟ್ ಮಾಡಬೇಕು ನೀನು ಅಂತಂದರೆ ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು ಆಯಿತಾ. ಮಾಡಿದ್ದೀರಾ ಅನ್ಕೋತೀನಿ. ಸೊ ಇವಾಗ ಏನು ಕಾಯ್ತಾ ಇದ್ರಿ ಅದು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ಯುವರ್ ಫಸ್ಟ್ ಗ್ರೂಪ್ ಕನೆಕ್ಟ್ ವಿತ್ ಯುವರ್ ಇನ್ನರ್ ಸೆಲ್ಫ್ ಅಂತಿದ್ದಾರೆ. ಮೆಡಿಟೇಟ್ ಮಾಡಿ ಚೆನ್ನಾಗಿ, ಓಕೆನಾ. ಓಕೆ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಬರೀ ಮೆಡಿಟೇಟ್ ಮಾಡ್ತೀನಿ ಅಂದ್ಬಿಟ್ಟು ಮೆಡಿಟೇಟ್ ಮಾಡಿಬಿಟ್ಟು ಬೈದು ಎಲ್ಲ ಮಾಡಬಾರ್ದು ಆಯಿತಾ. ಯಾರನ್ನು ಬೈಬಾರ್ದು ಅಷ್ಟೇನೆ. ಹಾಂ, ಎಸ್ ಬಾಬಾ, ವಾಟ್ ಎಲ್ಸ್. ಅದು ಬೈಯೋಕ್ಕೂ ಆಗಲ್ಲ ಬಿಡಿ. ನೀವು ಯಾವಾಗ ಸ್ಪಿರಿಚುವಲ್ ಪಾತಲ್ಲಿ ಬಂದುಬಿಡ್ತೀರ ಅಲ್ವಾ, ಆ ಬೈಯೋದು ಅವೆಲ್ಲ ಹೊಟ್ಟೋಗ್ಬಿಡುತ್ತೆ. ನೋಡಿ, ಇದೊಂದು ಕಾರ್ಡ್ ಅದಾಗದೇ ಬಿತ್ತು ಡಮಕ್ ಅಂತ. ಮತ್ತೆ ಈಶ್ವರನ ಕಾರ್ಡು, ವಾವ್. ಶಿವಲಿಂಗ, ಓಕೆ. ಲೈಫ್ ಈಸ್ ಯುವರ್ ಟೀಚರ್ ಅಂತಿದ್ದಾರೆ. ಲರ್ನ್ ಆ್ಯಂಡ್ ಸೀಕ್ ಬೆಟರ್ಮೆಂಟ್. ಈಗಿನೂ ಹೇಳಿದೆ, ಈ ಸ್ಪಿರಿಚುವಲ್ ಲೈನಲ್ಲಿ ಇರುವಾಗ ಕೋಪ ಗೀಪ ಎಲ್ಲ ಬರೋದಿಲ್ಲ ಅಥವಾ ಏನೋ ಹೇಳ್ತಾ ಇದ್ದೆ ಅಲ್ವಾ ಈಗ. ಸೊ ಆ ಥರ ಪಾಠ ಚೆನ್ನಾಗಿ ಕಲಿಸಿದೆ ಅಂತ ಹೇಳ್ತಾ ಇದ್ದಾರೆ, ಭಗವಂತನೇ ಹೇಳ್ತಾ ಇದ್ದಾರೆ, ಜಗದೀಶ್ವರ. ಸೊ ನಿಮ್ಮಗಳಿಗೆ ಜೀವನ ಯಾವ ರೀತಿ ಪಾಠ ಕಲಿಸಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ಅದನ್ನು ಕಲಿತು ಪಾಠ ಕೇಳಿ ಕಲಿತು ನಿಮ್ಮನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮನ್ನು ನೀವು ಯಾವ ಥರ ಜನಗಳ ಮುಂದೆ ಯಾವ ಥರ ಜನರನ್ನ ನೀವು ಯಾವ ಥರ ಮೀಟ್ ಮಾಡ್ತೀರಾ ಅಥವಾ ಹೇಗೆ ಇರ್ತೀರಾ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ನನಗೆ ಇವಾಗ. ಓಕೆ. ಕೋಪ ತಾಪ ಏನೂ ಇಲ್ಲ, ಶಾಂತತೆ, ಪೂರ್ತಿ ಶಾಂತತೆ ಅಂತ ತೋರಿಸ್ತಾ ಇದ್ದಾರೆ. ಯಾರು ಏನು ಹೇಳಿದ್ರು ನೀವು ಅಷ್ಟು ಕಿವಿಗೂ ಹಾಕ್ಕೊಳ್ಳೋದಿಲ್ಲ. ನಿಮಗೆ ಗೊತ್ತು ಇವಾಗ ಎಷ್ಟು ಬೌಂಡ್ರಿ ಎಲ್ಲಿ ಹಾಕಬೇಕು, ಯಾರನ್ನು ಹತ್ತಿರ ಸೇರಿಸ್ಕೋಬೇಕು, ಯಾರನ್ನು ಎಲ್ಲಿ ಇರಿಸ್ಬೇಕು, ಚೆನ್ನಾಗಿ ಗೊತ್ತಾಗಿದೆ ನಿಮಗೆ. ಜೀವನ ಪಾಠ ಭಯಂಕರವಾಗಿ ಕಲಿಸ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಅದಕ್ಕೆ ಲರ್ನ್ ಆ್ಯಂಡ್ ಸೀಕ್ ಬೆಟರ್ಮೆಂಟ್. ಇನ್ನೂ ಮುಂದುವರಿತಿದ್ದೀರಾ ನಿಮ್ಮ ಜೀವನದಲ್ಲಿ, ನಿಮ್ಮ ಈ ಆಧ್ಯಾತ್ಮಿಕ ಜೀವನದಲ್ಲಿ ಇನ್ನೂ ಮುಂದೆ ವರಿತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಸೂಪರ್. ಪಾಠ ಕಲಿಸುತ್ತೆ, ಏನು ಮಾಡ್ತೀರಾ. ಒಂದೊಂದ್ಸಲ ಕಷ್ಟನೂ ಆಗುತ್ತೆ ಆಚೆ ಬರೋದು. ಅಂದರೆ ಅಷ್ಟು ಒದೆ ಬೀಳ್ತಾ ಇದ್ದರೆ ಏನು ಮಾಡೋಕ್ಕಾಗುತ್ತೆ. ಬಿದ್ದಿರುತ್ತೆ ಒದೆ, ಏಟು ಬೀಳುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಬೇಜಾರು ಮಾಡಿಕೊಂಡು ಇರಬಾರ್ದು, ನಗ್ತಾ ಇರಬೇಕು ಆಯಿತಾ. ನಗ್ತಾ ಇರಿ, ತೊಂದರೆಗಳು ಬರುತ್ತೆ ಹೋಗುತ್ತೆ ಅಷ್ಟೇ ಆಯಿತಾ. ಎಸ್ ಬಾಬಾ, ಇನ್ನೇನು ನೋಡೋಣ, ಇನ್ನೊಂದೆರಡು ಕಾರ್ಡು. ಮಾತೆ ಎಸ್ ಮಾತೆ. ಓ ಹನುಮಾನ್, ಬಜರಂಗ ಬಲಿ. ಇನ್ನೇನು ಬೇಕು, ಬ್ಲೆಸ್ಸಿಂಗ್ಸ್ ಆಫ್ ಸ್ಟ್ರೆಂತ್ ಆ್ಯಂಡ್ ಪ್ರೊಟೆಕ್ಷನ್. ಸೊ ಯಾರಿಗೆಲ್ಲ ಒಂದು ನೆಗೆಟಿವಿಟಿ ಆಗ್ತಾಯಿತ್ತು ಆಯಿತಾ, ಸೊ ಅವರು ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ, ನಿನ್ನನ್ನು ಸಂರಕ್ಷಿಸ್ತೀನಿ, ಆ ತೊಂದರೆಗಳಿಂದ ಸಂರಕ್ಷಿಸ್ತೀನಿ ಅಂತ ಹೇಳ್ತಾ ಇದ್ದಾರಪ್ಪ. ಸ್ಟ್ರೆಂತ್, ಶಕ್ತಿ ಕೊಡ್ತೀನಿ ನಿನಗೆ, ಆ ತೊಂದರೆಗಳನ್ನು ದಾಟಿ ಬರೋ ಶಕ್ತಿನೂ ಕೊಡ್ತೀನಿ, ದಯಪಾಲಿಸ್ತೀನಿ, ಜೊತೆಗೆ ಪ್ರೊಟೆಕ್ಟ್ ಕೂಡ ಮಾಡ್ತೀನಿ, ನಿನ್ನನ್ನು ನೆಗೆಟಿವಿಟಿಯಿಂದ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಸ್ ಮಾತಾ, ವಾಟ್ ಎಲ್ಸ್. ನೀಲಕಂಠ, ಈಗಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡೇ ನಾವು ಕೇಳಿಸ್ತಾ ಇದೆ, ವಿಷಕಂಠ ನೀಲಕಂಠ ಅಂತ. ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಅಂತ ಕೇಳಿಸ್ತಾ ಇದೆ. ಎಷ್ಟು ಒಳ್ಳೆತನ ಅಂದರೆ ಈಶ್ವರಂಗೆ. ಏನಾರು ಸಂಕಟ ಪಟ್ಕೊಂಡು ನನ್ನ ಕೈಲಿ ಆಗ್ತಿಲ್ಲ ಅಂತ ಹೋಗಿ ಕೇಳಿಬಿಟ್ರೆ ಸಾಕು,
ತಗೋ ಅಂತ ಕರುಣಿಸ್ಬಿಡ್ತಾರೆ ಎಲ್ಲ. ಅಷ್ಟು ನೀಲಕಂಠ. ಬ್ಲೆಸ್ಸಿಂಗ್ಸ್ ಆಫ್ ಆಪ್ಟಿಮಿಸಮ್, ಯು ವಿಲ್ ಗೆಟ್ ದ ಜಾಬ್ ಡನ್ ಅಂತಿದ್ದಾರಪ್ಪ. ಸೊ ಇನ್ನೇನು ಯಾರೆಲ್ಲ ಏನೆಲ್ಲ ಕಾಯ್ತಾಯಿದ್ರಿ ಎಲ್ಲ ಆಶೀರ್ವಾದ ಕೊಟ್ಬಿಡ್ತಾ ಇದ್ದಾರೆ ನೋಡಿ. ಒಂದಾಗುತ್ತೋ ಒಂದು. ಇಲ್ಲಿ ನೋಡಿ, ಕ್ಲೋಸ್ ಮಾಡೋಣ ಅಂದ್ಕೊಂಡೆ. 12 ಕಾರ್ಡ್ ತೆಗೆದಿದ್ದೀನಿ ಇವಾಗ, ಆಯಿತಾ. 12 ಕಾರ್ಡಲ್ಲಿ ಆಯಿತು ಅಂತ ತೆಗಿಯೋಕ್ಕೆ ಹೋದರೆ ಇದೊಂದು ಕಾರ್ಡ್ ನೋಡು ಅಂತಿದ್ದಾರೆ. ಸೊ ಇದು ಬ್ಯಾಕ್ ಟೆಕ್ಕಲ್ಲಿತ್ತು. ಮಾತಾರ ಆಶೀರ್ವಾದ ಏನು ಗೊತ್ತಾ? ಬ್ಲೆಸ್ಸಿಂಗ್ಸ್ ಆಫ್ ಬಿಸ್ನೆಸ್ ಸಕ್ಸಸ್. ಇನ್ನೇನು ಬೇಕು ಹೇಳಿ? ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಸಕ್ಸಸ್. ಏನಾದ್ರು ವಿದ್ಯೆ ಬೇಕು ಅಂತ ಕೇಳ್ಕೊತಾ ಇದ್ದೀರಾ, ಬ್ರಹ್ಮಜ್ಞಾನ ಕೊಡ್ತೀನಿ ಅಂತ ಆಶೀರ್ವಾದ. ಕೆಲಸಕ್ಕೆಲ್ಲ ನಿಮಗೆ ರಿವಾರ್ಡ್ ಸಿಗೋ ಸಮಯ, ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗೋ ಸಮಯ. ನಿಮ್ಮ ಜೀವನದಲ್ಲಿ ಬರೀ ಬೆಳಕು 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 ತುಂಬಿ ಖುಷಿ ಸಂತೋಷ ಉಕ್ಕಿ ಹರಿತಾ ಇರುತ್ತೆ, ಆಯಿತಾ. ಗುಡ್ ಲಕ್. ಬ್ಯೂಟಿ ಅಂತೆ, ಬ್ಯೂಟಿ ಆ್ಯಂಡ್ ಮೆಟೀರಿಯಲ್ ಪ್ರಾಸ್ಪರಿಟಿ ಹೇಳಿದ್ನಲ್ಲ ಆವಾಗಲೇ. ಆ ಥರ ಗುಡ್ ಹೆಲ್ತ್ ಚೆನ್ನಾಗಿರ್ಬೇಕಲ್ವಾ. ಹೆಲ್ತೇ ಚೆನ್ನಾಗಿಲ್ಲ ಅಂದರೆ ಇದೆಲ್ಲ ಏನು ಮಾಡ್ತೀರಾ? ಅದನ್ನೂ ಆಶೀರ್ವಾದ ತಗೋ ಅಂತಿದ್ದಾರೆ. ಲಾಂಗ್ ಲೈಫ್, ಮಜ್ಜಾ ಮಾಡು, ಇರು, ಎಷ್ಟು ವರ್ಷ ಬೇಕು ಇರು ಅಂತ ಲಾಂಗ್ ಲೈಫ್ ಕೊಡ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ, ತಮಾಷೆಗೆ ಹೇಳ್ತಾ ಇದ್ದೀನಿ. ಬಟ್ ಇದೇನು ನೆಗೆಟಿವಿಟಿ ಏನಾದ್ರು ಮಾಡಿದ್ದಾರೆ ಅಂದರೆ ಅವ್ರ ಕತೆ ಅಷ್ಟೇ, ಓಕೆನಾ. ವಿಕ್ಟ್ರಿ ಥ್ರೂ ಸ್ಪೀಚ್. ಯಾರೆಲ್ಲ ಮಾತಿಗೆ ಥ್ರೋಟ್ ಚಕ್ರ, ಯಾರೆಲ್ಲ ಇದನ್ನು ಹೇಳುವಂತಿದ್ದಾರೆ ಹೇಳ್ತಾ ಇದ್ದೀನಿ. ಥ್ರೋಟ್ ಚಕ್ರ ಯಾರೆಲ್ಲ ಅಟ್ಯಾಕ್ ಮಾಡಿದ್ರು ಅವ್ರ ಕತೆ ಫಿನಿಶ್ ಅಂತಿದ್ದಾರೆ, ಓಕೆನಾ. ಇನ್ಕ್ಲೂಡಿಂಗ್ ಮೀ, ನನಗೂ ಥ್ರೋಟ್ ಚಕ್ರ ಅಟ್ಯಾಕ್ ಮಾಡಿದ್ರು, ಅವ್ರ ಕತೆ ಮುಗೀತು ಅಂತಿದ್ದಾರೆ. ಭಗವಂತ ಏನು ಹೇಳು ಅಂತಿದ್ದಾರೆ, ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಆಮೇಲೆ ಯು ಆರ್ ಕನೆಕ್ಟಿಂಗ್ ಟು ಯುವರ್ ಇನ್ನರ್ ಸೆಲ್ಫ್ ಅಂತಂದರು. ಇನ್ನೇನು ಇಷ್ಟು ಸ್ಪಿರಿಚುವಲ್ ಪಾತಲ್ಲಿ ಯಾವ ರೀತಿ ಮುಂದೆ ಹೊರದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಲೈಫ್ ಇಸ್ ಯುವರ್ ಟೀಚರ್, ಲರ್ನ್ ಆ್ಯಂಡ್ ಸೀಕ್ ಬೆಟರ್ಮೆಂಟ್ ಅಂತಿದ್ದಾರೆ. ಅಷ್ಟು ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಜೀವನದಲ್ಲಿ. ಪಾಠ ಯಾವ ಥರ ಕಲಿಸಿದೆ ಅಂದರೆ ಯಪ್ಪ ಸ್ವಾಮಿ ಅನ್ನೋ ಥರ ಇದ್ದೀರಾ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಇವಾಗ ಸಾಕಪ್ಪ ಸಾಕು ಜನಗಳ ಸವಾಸ ಅಂತ. ಇನ್ನೇನು ಸ್ಟ್ರೆಂತು ಪ್ರೊಟೆಕ್ಷನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಕೆಲಸ ಎಲ್ಲ ಆಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡ್ತಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ನೋಡಿದ್ರೆ ನಿಮ್ಮ ಬಿಸ್ನೆಸ್ಸಲ್ಲೂ ಸಕ್ಸಸ್ ಅಂತಿದ್ದಾರೆ. ನೀವು ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲೂ ಸಕ್ಸಸ್ ಅಂತಿದ್ದಾರೆ. ಇನ್ನೇನು ಮಾತೆ ಆಶೀರ್ವಾದ ಈ ಥರ ಆಗಿದೆ, ಇನ್ನೇನು ಆಗಬೇಕು ಹೇಳಿ, ಓಕೆನಾ. ನಗ್ತಾ ಇರಿ, ನಗಿಸ್ತಾ ಇರಿ, ಸುತ್ತಮುತ್ತ ನೋಡಿ. ಬರೀ ಇವತ್ತೇನು ಅಂತಂದರೆ ಇವತ್ತು ರಾಮನವಮಿನೂ ಹೌದು, ಮಾತೆ ದುರ್ಗಾ ಮಾತೆ ನವರಾತ್ರಿದು ಏನು ಚೈತ್ರ ನವರಾತ್ರಿನೂ ಹೌದು, ಆಯಿತು. ಬಟ್ ಇವತ್ತು ನಾವೇನು ಅಂತಂದರೆ ಬರೀ ಈ ದಿವಸಕ್ಕೆ ಅಂತ ಇಡಬಾರ್ದು. ಆ ಭಗವಂತ ಶ್ರೀರಾಮಚಂದ್ರ ನಮಗೇನು ಪಾಠ ಕಲಿಸಿದ್ದಾರೆ ಅಂತಂದರೆ ದಿನ ಅದನ್ನು ಆಚರಣೆ ಮಾಡಬೇಕು, ದಿನ ಅದೇ ಥರ ಒಂದು ಒಳ್ಳೆಯ ಭಾವನೆಯಲ್ಲಿ ಇರಬೇಕು ಅಂತ ಎಲ್ಲರ ಜೊತೆನೂ, ಆಯಿತಾ. ಆ್ಯಂಡ್ ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ, ಯಾರಿಗೆಲ್ಲ ನೋವಲ್ಲಿದ್ದಾರೆ, ಯಾರಿಗೆಲ್ಲ ಊಟದ ಸಹಾಯ ಬೇಕು, ಖಂಡಿತ ಸಹಾಯ ಮಾಡಿ. ಅದರ 10 ಪಟ್ಟು ನಿಮಗೆ ವಾಪಸ್ ಕೊಡ್ತಾರೆ, ಸುಳ್ಳು ಹೇಳ್ತಾ ಇಲ್ಲ ನಾನು, ಆಯಿತಾ. ಆಮೇಲೆ ಯಾರೆಲ್ಲ ಏನು ಕಷ್ಟ ನೋವು ಅಂತ ಇರ್ತಾರೆ ಅವ್ರಿಗೊಂಚೂರು ಸಹಾಯ ಮಾಡಿ. ಅಷ್ಟೇ ಅಲ್ಲ, ಮನೆಯಲ್ಲಿ ಮಾತೆ ಆಶೀರ್ವಾದ ಆಗಬೇಕು ಅಂತಂದರೆ ಫಸ್ಟು ನಾವು ನಮ್ಮ ಪೇರೆಂಟ್ಸ್ನ ನೋಡ್ಕೋಬೇಕು. ನಿಜವಾಗ್ಲೂ ಹೇಳ್ತೀನಿ, ಅವರಿಂದ ನಾವು ಇಲ್ಲಿ ಬಂದಿದ್ದೀವಿ. ಸೊ ಅವ್ರನ್ನೇ ನಾವು ಕಡೆಗಾಣಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಯಾವ ದೇವರುಗಳು ಹೆಲ್ಪಿಗೆ ಬರಲ್ಲ, ಅದು ಯಾವ ದೇವತೆಗಳು ಹೆಲ್ಪಿಗೆ ಬರಲ್ಲ, ನಮ್ಮ ಪೂರ್ವಜರಂತೂ ತಿರುಗೂ ನೋಡಲ್ಲ. ಸೊ ಇವರೆಲ್ಲರೂ ಆಶೀರ್ವಾದ ಆಗಬೇಕು ಅಂತಂದರೆ ಖಂಡಿತ ನಮ್ಮ ಪೇರೆಂಟ್ಸ್ನ ಖಂಡಿತ ಚೆನ್ನಾಗಿ ನೋಡ್ಕೋಬೇಕು, ಆಯಿತಾ. ಇದ್ದಾರೆ ಅಂದರೆ, ಓಕೆನಾ. ಅಕಸ್ಮಾತ್ ಇಲ್ವಾ, ಯಾರಿದ್ದಾರೆ ಎಲ್ಡರ್ಸ್ ಅಂತ ಯಾರಿರ್ತಾರೆ, ಯಾರಿಗೆ ಸಹಾಯ ಬೇಕಾಗತ್ತೆ ಖಂಡಿತ ಸಹಾಯ ಮಾಡಿ, ಆಯಿತಾ. ಆಮೇಲೆ ಯಾರೆಲ್ಲ ಈ ಶೆಲ್ಟರ್ಸ್ ಇದೆಲ್ಲ ಯಾರು ಇಟ್ಟಿರ್ತಾರೆ ಅಲ್ಲಿ ಡೊನೇಟ್ ಮಾಡ್ತೀರಾ ಅಂದರೆ ಡೊನೇಟ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ 10 ಪಟ್ಟು ವಾಪಸ್ ಬರುತ್ತೆ, ಅದಂತೂ ನಿಜ. ಬರೀ ನಾವು ಯಾವ ದಿವಸ ಹಬ್ಬ ಅದರ ಆಚರಣೆ ಮಾಡ್ತೀವಿ ಅವತ್ತಿಗೆ ಮಾತ್ರ ಸೀಮಿತ ಇಟ್ಕೋಬಾರ್ದು, ವರ್ಷ ಇಡೀ ಮಾಡ್ತಾ ಹೋಗಬೇಕು. ಅದು ಆ್ಯಕ್ಚುಲಾಗಿ ನಾವು ಅದೇ ದಾರಿಲಿ ನಡೀತಿದ್ದೀವಿ ಅಂತ ಅರ್ಥ ಆಗುತ್ತೆ ಅವಾಗ, ಓಕೆನಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ
ಇನ್ನೊಮ್ಮೆ ಸಿಗೋಣ. ನಗ್ತಾ ಇರಿ, ನಗಿಸ್ತಾ ಇರಿ. ಇಲ್ಲಿ ತನಕ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಹಾಗೇ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಮಾತಾ ದಿ ಜೈ.